ನಿಮ್ಗೆ ಗೊತ್ತಾಗಲ್ಲ. ಅವ್ರು ಒಂದಕ್ಕೆ ಮಾಡಿದ್ರು ಎರಡಕ್ಕೆ ಮಾಡಿದ್ರು ಏನೂ ಬೇಸರ ಇಲ್ಲದೆ ಅವ್ರನ್ನ ಸ್ವಚ್ಛಗೊಳಿಸೋದ್ರಲ್ಲಿ ಫಸ್ಟ್ ಇರ್ತಾರೆ. ಅದಕ್ಕೆ ನಾವೆಲ್ಲ ಚರಣಿಗೆ ಇರಬೇಕು. ಹಾಗಾಗಿ ನಮ್ಮ ಐವರ್ ಸತೀಶ್ ಅವರು ಅಷ್ಟೇ, ಸೇವೆ ಸಲ್ಲಿಸೋದ್ರಲ್ಲಿ ಯಾರು ಮೆಚ್ಕೊಳ್ಬೇಕು ಅನ್ನೋ ಉದ್ದೇಶ ಅವರಿಗಿರಲ್ಲ, ಮನಸ್ಸಾರೆ ಮಾಡ್ತಾರೆ. ಐವರ್ ಸತೀಶ್ ಅವರು ಅವ್ರಿಗೊಂದು ಚಪ್ಪಾಳೆ. ಗಂಗಾ ಬನ್ನಿ, ಕವಿತಾ, ನರ್ಮೇದ, ಅಮೃತ, ಭೂಮಿಕಾ, ಇವರು ಬಹಳ ಒಳ್ಳೆ ಮಕ್ಕಳು. ಇವ್ರು ನೋಡಿದ್ರೆ ಚೆನ್ನಾಗಿ ಓದಿದ್ದಾರೆ, ಸೇವೆ ಸಲ್ಲಿಸಲಿಕ್ಕೆ ನಮ್ಮ ಹತ್ರ ಬಂದು ನಮ್ಮ ಮಾನಸ ಮಂದಿರದಲ್ಲಿ ಕೆಲಸಕ್ಕಿದ್ದಾರೆ, ಅಂದ್ರೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಅಷ್ಟೇ ಫುಲ್ ನೈಟ್ ನಿದ್ದೆ ಮಾಡಲ್ಲ. ಯಾರಿಗಾದ್ರೂ ಏನಾಗಿದ್ರೆ ನಿದ್ದೆನೇ ಮಾಡೋದಿಲ್ಲ. ಅವ್ರಿಗೆ ಏನ್ ಹೇಳೋದಂದ್ರೆ ಎಲ್ಲ ರೀತಿಯಲ್ಲಿ ಬಟ್ಟೆ ಬದಲಾಯಿಸೋದ್ರಲ್ಲಿ, ಸ್ನಾನ ಮಾಡಿಸೋದ್ರಲ್ಲಿ, ಊಟ ಮಾಡಿಸೋದ್ರಲ್ಲಿ, ಅಮೃತ ಆಗ್ಲಿ, ನಮ್ಮ ಗಂಗಾ ಆಗ್ಲಿ, ಇವರಾಗ್ಲಿ, ಇವರು ಸ್ಕೂಲ್ ಅಷ್ಟೇ, ಸ್ಕೂಲಲ್ಲಿ ಫಸ್ಟ್ ಇದ್ದಾರೆ. ಆ ಸ್ಕೂಲ್ಗೆ ಸೇರಿಸಿದ ನಮ್ಮ ಸುಮಿತ್ರಾ ರಾಮದಾಸ್ ಅವರು. ಇವರಿಗೆ ನಿಜ ಹೇಳ್ಬೇಕಂದ್ರೆ ತಂದೆ ತಾಯಿ ಎಲ್ಲರೂ ನಮ್ಮ ರೇಮ ರಾಮದಾಸ್ ಹಾಗೂ ಸುಮಿತ್ರಾ ರಾಮದಾಸ್ ಅವರು. ಯಾಕಂದ್ರೆ ಈ ಮಕ್ಕಳು ತಂದೆ ತಾಯಿನೆಲ್ಲ ಮರ್ತಿದ್ದಾರೆ, ಇವ್ರನ್ನೇ ತಂದೆ ತಾಯಿ ಅಂತ ಹಮ್ಮಿಕೊಂಡು ನನ್ನ ಬಾಯಿ ತುಂಬಾ ಅಪ್ಪ ಅಂತ ಕರೀತಾರೆ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಅಲ್ವಾ. ಈ ಸೇವೆ ಸಲ್ಲಿಸುವ ಈ ಮಕ್ಕಳಿಗೆ ಭಗವಂತ ಆಯುಳು ಆಶೀರ್ವಾದ ಭಗವಂತನ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಆಶೀರ್ವಾದ ಈ ಪುಟ್ಟ ಮಕ್ಕಳ ಮೇಲೆ ಇರಲಿ. ಖಂಡಿತ ಇವರಿಗೆ ಒಳ್ಳೇದಾಗುತ್ತೆ. ನಿಮ್ಮಲ್ಲಿ ಏನಾದ್ರು ಯಾರಿಗಾದ್ರೂ ಏನಾದ್ರು ಹಿಂಗೆ ಹೇಳ್ತೆ ಅಂತ ಬೇಜಾರು ಮಾಡ್ಕೋಬೇಡಿ. ಈ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡು ತನ್ನ ಸ್ವಂತ ಖರ್ಚಿಂದ ನಮ್ಮ ಸುಮಿತ್ರಾ ಅವರು ಒಳ್ಳೆ ಊಟ ಅರೇಂಜ್ ಮಾಡಿದ್ದಾರೆ, ಒಳ್ಳೆ ಸೌಂಡ್ ಸಿಸ್ಟಮ್ ಆಪರೇಟರ್ ಕರೆಸಿದ್ದಾರೆ, ಮೀಟ್ರು ಹಾಗಾಗಿ ಒಳ್ಳೆ ಸರ್ ಎಷ್ಟು ಜನ ಬಂದ್ರು ಹೋದ್ರು ಅನ್ನೋದು ನಮಗೆ ಲೆಕ್ಕ ಇಲ್ಲ. ಇಲ್ಲಿ ಕುಳಿತು ಇವ್ರಿಗೋಸ್ಕರ ಹಾಡಿದ್ರಲ್ಲ, ನಿಮಗೆ ಭಗವಂತ ಆಶೀರ್ವಾದ ಕೊಡ್ಲಿ ಸರ್. ಎಲ್ಲರಿಗೂ ಪೊಲೀಸರು ಕೊಡ್ಲಿ, ಪ್ರಮೋಷನ್ ಕೊಡ್ಲಿ ಅಲ್ವಾ. ಹಾಗಾಗಿ ಎಲ್ಲರಿಗೂ ಆಶೀರ್ವಾದ ಭಗವಂತ ಕೊಟ್ಟು ಕಾಪಾಡಲಿ. ನಮ್ಮ MLC ಹೆಸರು ನಮ್ಮ ಹೋದ್ರು, ಇವರು ಡ್ಯಾನ್ಸ್ ಮಾಡಿದ್ರು, ಆನಂದು ಮತ್ತೆ ಇನ್ನೊಂದು ಹುಡುಗಿ. ಅವ್ರು ಹೇಳಿದ್ರು ನಾವು ಎಲ್ಲೆಲ್ಲೋ ಹಾಡಿದ್ವಿ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಇಲ್ಲಿ ಬಂದು ಎರಡು ಹಾಡು ಹೇಳೋದಕ್ಕೆ ನನಗೆ ಏನೋ ಸಾರ್ಥಕ ಆಯ್ತು, ನಾನು ಇದ್ದು ತಿನ್ಬಿಟ್ಟು ಹೋಗ್ತೀನಿ ಅಂತೇಳಿ ತಿಂಡಿ ಮಾಡ್ಕೊಂಡು ಹೋದ್ರು. ಅದು ಬಹಳ ಖುಷಿ ಆಯ್ತು. ಹಾಗಾಗಿ ಒಂದು TT ಗಾಡಿ ಮಾಡಿಸಿ ತಾವರೆಕೆರೆಯಿಂದ ಗಾಡಿ ಇಲ್ಲೇ ನಿಂತಿದೆ, ಅದೆಲ್ಲ ಸ್ವಂತ ಖರ್ಚು. ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಅವ್ರಿಗೆ ಸಂತೋಷ ಬರಬೇಕು, ಅವ್ರಿಗೇನೋ ಒಂದು ಚೇಂಜಸ್ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ಕರ್ಕೊಂಡ್ಬಂದು ಹೇಳ್ಬೇಕಂದ್ರೆ ನನಗೆ ಬಹಳ ಹೆಮ್ಮೆ, ಬಹಳ ಖುಷಿ, ಅಳು ಬರುತ್ತೆ ಇದೆ. ಯಾಕಂದ್ರೆ ಈ ಕಾಲ ಹೆಂಗಿದೆ ಅಂದ್ರೆ ನೀವು ನೋಡ್ತೀರಿ ಸರ್, ಹಾಡುವ ಪ್ರಪಂಚದಲ್ಲೇ ಒಬ್ಬೊಬ್ರು ಹೆಂಗೋ ಇದ್ದಾರೆ. ಈ ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಸೇವೆ ಸಲ್ಲಿಸ್ಬೇಕಂದ್ರೆ ಅದಕ್ಕೊಂದು ಧೈರ್ಯ ಬೇಕು. ನನಗಂತೂ ಧೈರ್ಯ ಇಲ್ಲ, ಭಯ. ಅದು ಒಬ್ರು ತೀರೋಗ್ಬಿಟ್ರು ಅದಕ್ಕೂ ನೋಡ್ಬೇಕು, ಒಬ್ರು ಹುಷಾರಿಲ್ಲದ್ರು ನೋಡ್ಬೇಕು. 12-1 ಗಂಟೆಗೆ ಫೋನ್ ಬಂದ್ರೆ ಹೋಗೋ ಒಂದೇ ವ್ಯಕ್ತಿ ನಮ್ಮ ಸುಮಿತ್ರಾ ರಾಮದಾಸ್. ಅಷ್ಟು ಖುಷಿ ಆಗುತ್ತೆ. ಸಂಸಾರ ಗಂಡಸು ನಾನು ಹೇಳ್ತೀನಲ್ಲ, ನಾನು ಡ್ರಾಪ್ ಮಾಡ್ಲಿದ್ರೆ ಬೇಡ ಅಂತ ನಾನು ಹೋಗ್ತೀನಿ, ಆಟೋನಲ್ಲಿ ಮಾಡ್ತಾರೆ. ಇಬ್ಬರು ಅಷ್ಟೇ, ಅವ್ರ ತಾಯಿ ಅಷ್ಟೇ, ಅವರು ಅಷ್ಟೇ, ಅಷ್ಟೊಂದು ಒಳ್ಳೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ನೆಪ ಲಾಭದಾಯಕ ಯಾವುದೂ ಇಲ್ಲ. ಇದು ಸೇವೆ ಅನ್ನೋದು ಮಾನಸ ಮಂತ್ರದಿಂದ. ಹಾಗಾಗಿ ಮತ್ತೊಮ್ಮೆ ಮಕ್ಕಳಿಗೆ ಜೋರಾದ ಒಂದು ಚಪ್ಪಾಳೆ ಕೊಡಿ ಸರ್. ಬೇಸರನೇ ಪಡೋಲ್ಲ, ಅದು ಬೇಸರನೇ ಪಡಲ್ಲ. ಅವ್ರ ತಂದೆ ತಾಯಿಗೆ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಇವ್ರಿಗೆಲ್ಲ ಸೇವೆ ಮಾಡ್ತಾರೆ. ಬಹಳ ಖುಷಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಟೆಂಪೋ ಡ್ರೈವರ್ ಬೈಕೊಂತ ಇರ್ತಾರೆ, ಟೈಮ್ ಆಯ್ತು ಅಂತಲ್ಲ. ಅಲ್ಲ, ನಿನಗೂ ಒಂದು ಆಶೀರ್ವಾದ ಇರುತ್ತೆ, ಯಾಕಂದ್ರೆ ವೃದ್ಧಾಶ್ರಮ ಅಲ್ವಾ. ವೆರಿ ಗುಡ್. ನೀನ್ ಬೇಗ ಮದುವೆ ಆಗುತ್ತೆ ನಾನು ಹೇಳ್ತೀನಿ.